ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಾ? ಹೇಗೆ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಈ ವಿಡಿಯೋದಲ್ಲಿ ತಿಂಗಳಿಗೆ 25ರಿಂದ 30,000 ಇಲ್ಲಿ ಯಾವ ರೀತಿ ಇನ್ಕಮ್ನ ಅರ್ನ್ ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ ಡೆಪ್ತಾಗಿ ಅರ್ಥ ಮಾಡಿಸ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡಲಾರ್ದೇ ವಿಡಿಯೋನ ಕಂಪ್ಲೀಟ್ವರೆಗೂ ನೋಡಿ. ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಕೇವಲ 15ರಿಂದ 20 ನಿಮಿಷವರೆಗೂ ಮಾತ್ರ ನಾನು ಇಲ್ಲಿ ಟೈಮ್ನ ತೊಗೋತೀನಿ. ಬಟ್ ನೀವೇನಾದರೂ ಎಂಡ್ವರೆಗೂ ನೋಡಿರ್ತಂದರೆ 100% ನೀವು ಕೂಡ ಇಲ್ಲಿ ಮಂತ್ಲಿ 25,000 to 30,000ವರೆಗೂ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಇನ್ಕಮ್ನ ಅರ್ನ್ ಮಾಡಬೇಕು. ನೀವು ಮನೆಯಲ್ಲೇ ಕೂತ್ಕೊಂಡು ಇನ್ಕಮ್ನ ಅರ್ನ್ ಮಾಡಬೇಕಂದ್ರೆ ಈ 3 ಇಂಪಾರ್ಟೆಂಟ್, ಭಾಳ 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 ಇಂಪಾರ್ಟೆಂಟು. ಈ 3 ಥಿಂಗ್ಸ್ ಏನಪ್ಪ ಅಂತಂದರೆ, ಒಂದನೇದಾಗಿ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇರಬೇಕು, ಆ್ಯಂಡ್ ಎರಡನೇದಾಗಿ ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಆ್ಯಂಡ್ ಮೂರನೇದಾಗಿ ನಿಮ್ಮ ಹತ್ರ ಡೈಲಿ 1ರಿಂದ 7 ಗಂಟೆವರೆಗೂ ಫ್ರೀ ಟೈಮ್ ಇರಬೇಕು. ಐ ಹೋಪ್ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಒಂದು ಸ್ಮಾರ್ಟ್ಫೋನ್, ಒಂದು ಇಂಟರ್ನೆಟ್ ಕನೆಕ್ಷನ್, ಆ್ಯಂಡ್ ಡೈಲಿ 1ರಿಂದ 2 ಗಂಟೆ ಫ್ರೀ ಟೈಮ್ ಇರಬೇಕು. ಐ ಹೋಪ್ ಇದು ಪ್ರತಿಯೊಬ್ಬರ ಕಡೆಯೂ ಕೂಡ ಇರುತ್ತೆ. ಈ 3 ಥಿಂಗ್ಸ್ ನಿಮ್ಮ ಹತ್ರ ಏನಾದರೂ ಇತ್ತು ಅಂದರೆ 100% ನೀವು ಕೂಡ ಇಲ್ಲಿ ಮಂತ್ಲಿ 25,000 to 30,000ವರೆಗೂ ಇನ್ಕಮ್ನ ಅರ್ನ್ ಮಾಡ್ಬೋದು. ಬನ್ನಿ ನಾನು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಸಂದೀಪ್ ಅಂದ್ಬಿಟ್ಟು. ಬೇಸಿಕಲಿ BSc ಕಂಪ್ಲೀಟ್ ಮಾಡ್ಕೊಂಡು BSc ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಜಾಬ್ ಅಂತೇಳಿ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದ ತಕ್ಷಣ ನನಗೆ ಸಿಕ್ಕಂಥ ಸ್ಯಾಲರಿ ಕೇವಲ 18,000. ಕೇವಲ 18,000 ನನಗೆ ಸ್ಯಾಲರಿ ಸಿಕ್ತು. ನೀವು ಯೋಚನೆ ಮಾಡ್ಬೋದು. BSc ಕಂಪ್ಲೀಟ್ ಮಾಡಿದೆ. ಟೋಟಲಿ ಈ 18 ಇಯರ್ಸ್ನ ನಾನು ಎಜುಕೇಷನ್ಗೋಸ್ಕರ ಟೈಮ್ನ ಸ್ಪೆಂಡ್ ಮಾಡಿದೆ. ಟೋಟಲಿ 18 ವರ್ಷ ನಾನು ಎಜುಕೇಷನ್ಗೋಸ್ಕರ ಟೈಮ್ನ ಸ್ಪೆಂಡ್ ಮಾಡಿದೆ. ಬಟ್ ನನಗೆ ಸಿಕ್ಕಂಥ ಸ್ಯಾಲರಿ ಎಷ್ಟಾಗ್ತದೆ ಅಂದರೆ ಕೇವಲ 18,000 ಮಾತ್ರ. ಅದಕ್ಕೋಸ್ಕರ ನಾನು ಜಸ್ಟ್ 3 ತಿಂಗಳು ಕೆಲಸನ ಮಾಡಿಬಿಟ್ಟು ಜಾಬ್ನ ಕ್ವಿಟ್ ಮಾಡಿದೆ. ಕ್ವಿಟ್ ಮಾಡಿಬಿಟ್ಟು ಈ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿದೆ. ಈ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿ 4 ಮಂತ್ಸ್ ಆಯಿತು. 4 ಮಂತ್ಸಲ್ಲಿ ಪರ್ ಮಂತ್ ನಾನು 25,000 to 30,000ವರೆಗೂ ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ತಾಯಿದ್ದೀನಿ. ಇದೊಂದು ಗೌರ್ಮೆಂಟ್ ರಿಜಿಸ್ಟರ್ ಆಗಿರುವಂಥ ಕಂಪನಿ. ಒಂದು ಇ-ಟೆಕ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ. ಇದೊಂದು ಇ-ಟೆಕ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಓಕೆ. ಕಂಪನಿ ಹೆಸರು ಬಂದುಬಿಟ್ಟು ಮಿಲಿಯನೇರ್ ಟ್ರ್ಯಾಕ್ ಅಂತೇಳಿ ಒಂದು ಅಫಿಲಿಯೇಟ್ ಪ್ರೋಗ್ರಾಮ್. ಓಕೆ. ಮಿಲಿಯನೇರ್ ಟ್ರ್ಯಾಕ್ ಅಂತೇಳಿ ಅಫಿಲಿಯೇಟ್ ಪ್ರೋಗ್ರಾಮ್. ಕಂಪನಿ ಹೆಸರು ಮಿಲಿಯನೇರ್ ಟ್ರ್ಯಾಕ್. ಓಕೆ. ನಾವಿಲ್ಲಿ ತಿಂಗಳಿಗೆ 25,000 to 30,000ವರೆಗೂ ಈ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಇನ್ಕಮ್ನ ಅರ್ನ್ ಮಾಡ್ಬೋದು. ಒಂದು ಈ ಕಂಪನಿ ಲೀಗಲ್ ಆಗಿದೆ ಅಂತ ನೀವು ಕೇಳ್ಬೋದು. 100% ಲೀಗಲ್ ಆಗಿದೆ. ನೀವು ಇಲ್ಲಿ ಚೆಕ್ ಮಾಡ್ಬೋದು. MCA.government.in ಅಂತೇಳಿ ನೀವು ಗೂಗಲಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮಗೆ MCA.in ಅಂತ ಬರುತ್ತೆ. ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ LLB ಸರ್ವಿಸ್ ಅಂತ ಬರುತ್ತೆ. LLB ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಿಲಿಯನೇರ್ ಟ್ರ್ಯಾಕ್ ಅಂತೇಳಿ ನೀವು ಟೈಪ್ ಮಾಡಿ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಿರೋದು ನಿಮಗೆ ಇಲ್ಲಿ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಹಾಗೆ ಇದ್ರ ಜೊತೆಗೆ GST ಸರ್ಟಿಫಿಕೇಟ್ ಕೂಡ ಇದೆ, ಉದ್ಯಮಿ ಸರ್ಟಿಫಿಕೇಟ್ ಕೂಡ ಇದೆ, ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಕೂಡ ಇದೆ. ಇದು ಒಂದು ಕಂಪನಿ ಲೀಗಲ್ ಆಗಿ ರನ್ ಆಗ್ತಾ ಇದೆ. ಓಕೆ. ನಾವಿಲ್ಲಿ ವರ್ಕ್ ಮಾಡ್ತಾ ಇರೋಂಥ ಕಂಪನಿ ಲೀಗಲ್ ಆಗಿ ರನ್ ಆಗ್ತಾ ಇದೆ. ಆ್ಯಂಡ್ ಇದು ಕಂಪನಿ 100% ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ. ಓಕೆ. ನಾವಿಲ್ಲಿ ಏನು ವರ್ಕ್ ಮಾಡಬೇಕು, ನಾವಿಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತೇಳಿ ಇದರಲ್ಲಿ ನಾವು ಟೋಟಲಿ 6 ಬಂಡಲ್ಸ್ ಅಂತ ಇರುತ್ತೆ. ಒಂದು ಸ್ಕಿಲ್ಲನ್ನು ಕಲಿಯೋಗೋಸ್ಕರ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಓಕೆ. ಒಂದು ಇ-ಟೆಕ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ನಾವು ಸ್ಕಿಲ್ಲನ್ನು ನಾವು ಇಲ್ಲಿ ಕಲಿತೀವಿ. ಏನೆಲ್ಲ ಸ್ಕಿಲ್ ನಾವು ಇಲ್ಲಿ ಕಲಿತೀವಿ ಅಂತ ನಮಗೆ ಕೇಳ್ಬೋದು. ಒಂದನೇದಾಗಿ ಕಮ್ಯುನಿಕೇಷನ್ ಸ್ಕಿಲ್ ಕಲಿತೀವಿ, ಆ್ಯಂಡ್ ಕ್ಯಾನ್ವಾ ಮಾರ್ಕೆಟಿಂಗ್ ಕಲಿತೀವಿ, ಆ್ಯಂಡ್ ಅಬೌಟ್ ಪ್ರೀಮಿಯಂ ಫೋಟೋಶೂಟ್ ಕಲಿತೀವಿ, ಆ್ಯಂಡ್ ಅದ್ರ ಜೊತೆಗೆ ಫೇಸ್ಬುಕ್ ಮಾರ್ಕೆಟಿಂಗ್ ಕಲಿತೀವಿ, ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಕಲಿತೀವಿ, ಫೇಸ್ಬುಕ್ ಆ್ಯಡ್ ಸರ್ವಿಸ್ ಕಲಿತೀವಿ, ಆ್ಯಂಡ್ ಇನ್ಸ್ಟಾಗ್ರಾಮ್ ಆ್ಯಡ್ ಸರ್ವಿಸ್ ಕಲಿತೀವಿ, ಗೂಗಲ್ ಆ್ಯಡ್ ಸರ್ವಿಸ್ ಕಲಿತೀವಿ, ಅದ್ರ ಜೊತೆಗೆ ಟ್ರೇಡಿಂಗ್ ಕಲಿತೀವಿ, ಸ್ಟಾಕ್ ಮಾರ್ಕೆಟಿಂಗ್ ಕಲಿತೀವಿ, ಕ್ಯಾಂಡಲ್ಸ್ಟಿಕ್ ಯಾವ ರೀತಿ ನಾವು ಅದನ್ನು ಕೂಡ ಕಲಿತೀವಿ. ಮತ್ತು ಅದ್ರ ಜೊತೆಗೆ ಜಾವಾ, ಪೈಥಾನ್ ಇದು ಕೂಡ ನಾವಿಲ್ಲಿ ಕಲಿತೀವಿ. ಪ್ರತಿಯೊಂದು ಕೂಡ ಇದು ಹೆಲ್ಪ್ಫುಲ್ ಆಗಿರುವಂಥ ಒಂದು ಕೋರ್ಸಸ್ ಕೂಡ ಇವು. ಈಗ ನೀವು ಅನ್ಬೋದು, ಈ ಕೋರ್ಸ್ನ ನಮಗಿಂದ ಏನು ಯೂಸ್ ಇದೆ ಅಂತ ಕೇಳ್ಬೋದು. ಇದರಲ್ಲಿ ನಾವು ಸರ್ಟಿಫಿಕೇಟ್ ಕೂಡ ನಮಗೆ ಇಲ್ಲಿ ಕಂಪನಿ ಕೊಡ್ತಾರೆ. ಇವು ಟ್ರೆಂಡಿಂಗಲ್ಲಿರುವಂಥ ಸ್ಕಿಲ್ಸ್ಗಳಿವೆ. ಓಕೆ. ಇವೇನು ಸ್ಕಿಲ್ ನಾನು ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ಇವಾಗಿನ ಜನ್ರೇಷನಲ್ಲಿ ಟ್ರೆಂಡಿಂಗ್ ಇರುವಂಥ ಸ್ಕಿಲ್ಲು. ಯಾಕಂದರೆ ನಾವು ಎಜುಕೇಷನ್ಗೋಸ್ಕರ ನಾವು ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ದೀವಲ್ವ, ಅಲ್ಲಿ ನಮಗೆ ಯಾಕಂದರೆ ನಾವು ಸೈನ್ ಥೀಟಾ, ಟ್ಯಾನ್ ಥೀಟಾ, ಕಾಸ್ ಥೀಟಾ, ಹಿಸ್ಟ್ರಿ ಬಂದರೆ ಅದು ಅಲ್ಲೇ ಇಲ್ಲೇ ಪ್ರತಿಯೊಂದು ಏನೇನು ಕಲ್ತಿರ್ತೀವಿ. ಬಟ್ ಅದು ನಾವು ಇಂಟರ್ವ್ಯೂ ಹೋದ ತಕ್ಷಣ ಏನು ಕೂಡ ಕೇಳೋಂಗಿಲ್ಲ. ಆ್ಯಂಡ್ ಅದು ನಮಗೆ ಯಾವ ರೀತಿ ಲೈಫಲ್ಲಿ ಯೂಸ್ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಯಾಕಂದರೆ ನೀವು ಸೈನ್ ಥೀಟಾ, ಟ್ಯಾನ್ ಥೀಟಾ, ಕಾಸ್ ಥೀಟಾ ನಿಮಗೆ ಹೇಗೆ ಯೂಸ್ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಅದೇ ರೀತಿ ಇವಾಗ ಪ್ರೆಸೆಂಟ್ ಯಾವ ಈ ನಾನು ಸ್ಕಿಲ್ ಕೋರ್ಸಸ್ನ ಹೇಳ್ತಾ ಇದ್ದೀನಲ್ಲ, ಇವು ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರುವಂಥ ಕೋರ್ಸಸ್ಗಳು. ಓಕೆ. ಇದನ್ನು ನಾವು ಏನಾದರೂ ಕಲ್ತೀವಿ ಅಂತಂದರೆ ಒಂದು ಚೆನ್ನಾಗಿರೋ ಸ್ಯಾಲ್ರಿನ ಗಿಟ್ಟಿಸ್ಕೋಬೋದು. ಯಾವುದೇ ಒಂದು ನೀವು ಇಂಟರ್ವ್ಯೂ ಹೋದ್ರೂ ಕೂಡ ಅಲ್ಲಿ ನೀವು ಒಂದು ರೆಸ್ಯೂಮ್ ಅಂತ ಹೋಗಿ ನೀವು ಫಸ್ಟಿಗೆ ಹೋದ ತಕ್ಷಣ ನೀವು ಒಂದು ರೆಸ್ಯೂಮ್ನ ಕೊಡ್ತೀರಾ. ರೆಸ್ಯೂಮ್
ಜೊತೆಗೆ ಇವೆಲ್ಲ ಸರ್ಟಿಫಿಕೇಟ್ ಕೂಡ ನೀವು ಅಟ್ಯಾಚ್ಮೆಂಟ್ ಮಾಡಿ ಏನಾದರೂ ಕೊಟ್ಟಿರುತ್ತಂದರೆ ಸೊ ಅವಾಗ ನಿಮಗೆ ಚೆನ್ನಾಗಿರುವಂಥ ಸ್ಯಾಲ್ರಿ ಕೂಡ ನೀವಲ್ಲಿ ಗಿಟ್ಟಿಸ್ಕೋಬೋದು. ಅದ್ರ ಜೊತೆಗೆ ನೀವಲ್ಲಿ ಇಲ್ಲಿ ಈ ಪ್ಲ್ಯಾಟ್ಫಾರ್ಮ್ ಇನ್ಕಮ್ ಕೂಡ ಅರ್ನ್ ಮಾಡ್ಬೋದು. ಸೊ ಐ ಹೋಪ್ ಅರ್ಥ ಆಯ್ತು ಅನ್ಕೋತೀನಿ. ಸೊ ಒಂದೇದಾಗಿ ಇದು ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಆಲ್ಸೋ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಅಲ್ಲಿ ಮತ್ತು ನೀವು ಇಲ್ಲಿ ಪಾರ್ಟ್ ಟೈಮ್ ಫ್ರೀಲ್ಯಾನ್ಸಿಂಗ್ ವರ್ಕ್ ಕೂಡ ನೀವು ಇಲ್ಲಿ ಮಾಡ್ಬೋದು. ಓಕೆ, ಸೊ ಏನಿದೆ ಫ್ರೀಲ್ಯಾನ್ಸಿಂಗ್ ವರ್ಕ್ ಅಂತೇಳಿ, ಸೊ ಕೆಲವೊಂದಿಷ್ಟು ಆ್ಯಪ್ಗಳು ಬರ್ತವೆ, ಲೈಕ್ ಅಪ್ ವರ್ಕ್ ಅಂತ ಬರುತ್ತೆ ಆ್ಯಂಡ್ ಫೀವರ್ ಅಂತ ಬರುತ್ತೆ. ಸೊ ಈ ಆ್ಯಪ್ದಲ್ಲಿ ನೀವು ಲೈಕ್ ಇವು ಏನಾದರೂ ಸ್ಕಿಲ್ಸ್ನ ಕಲ್ತಿದ್ರಂದರೆ ಅಲ್ಲಿ ಹೋಗ್ಬಿಟ್ಟು ಲೈಕ್ ನೀವು ಅಲ್ಲಿ ಕೆಲವೊಂದಿಷ್ಟು ಕಂಪ್ನಿಗಳು ಲೈಕ್ ಅವ್ರು ವರ್ಕ್ನ ಕೊಡ್ತಾರೆ. ಆ ವರ್ಕ್ನ ನೀವು ಏನಾದರೂ ಕಂಪ್ಲೀಟ್ ಮಾಡಿ ಕೊಟ್ಟರೆ ಸೊ ಅವ್ರ ಕಡೆಯಿಂದ ನಿಮಗೆ ಲೈಕ್ ಇನ್ಕಮ್ ಸಿಗುತ್ತೆ, ಲೈಕ್ ವೀಕ್ಲಿ ಇನ್ಕಮ್, ಲೈಕ್ ಮಂತ್ಲಿ ಇನ್ಕಮ್ ಅಂತ ನಿಮಗೆ ಸಿಗುತ್ತೆ. ಐ ಹೋಪ್ ಅರ್ಥ ಆಯ್ತು ಅನ್ಕೋತೀನಿ. ಸೊ ನೀವು ಇಲ್ಲಿ ಏನಾದರೂ ಫ್ರೀಲ್ಯಾನ್ಸಿಂಗ್ ವರ್ಕ್ನ ಏನಾದರೂ ಕಲ್ತಿರ್ತಂದರೆ ಸೊ ನೀವು ಅಲ್ಲಿ ಅಪ್ಲೋಡ್ ಲೈಕ್ ನಮ್ಮ ಹತ್ರ ಎಲ್ಲ ಸ್ಕಿಲ್ಸ್ ಇದ್ದು ಅಂತಂದರೆ ಲೈಕ್ ಇವಾಗ ಫೋಟೋ ಶೂಟಿಂಗು, ಲೈಕ್ ಡಾಟಾ ಎಂಟ್ರಿ, ಲೈಕ್ ಕಮ್ಯುನಿಕೇಷನ್ ಸ್ಕಿಲ್, ಲೈಕ್ ಇವೆಲ್ಲ ನೀವು ಸ್ಕಿಲ್ಸ್ನ ಕಲ್ತಿದ್ರಂತಂದರೆ ಸೊ ಯಾವಾಗ ನಿಮಗೆ ಅಲ್ಲಿ ಆ್ಯಪಲ್ಲಿ ಕೆಲವೊಂದಿಷ್ಟು ಆ್ಯಪ್ಗಳಿದ್ದಾವೆ, ಆ ಆ್ಯಪಲ್ಲಿ ನಿಮಗೆ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರ ಕಡೆಯಿಂದ ನಿಮಗೆ ಕೆಲವೊಂದಿಷ್ಟು ವರ್ಕ್ನ ಕೊಡ್ತಾರೆ. ಆ ವರ್ಕ್ನ ನೀವು ಕಂಪ್ಲೀಟ್ ಮಾಡಿ ಕೊಟ್ಟರೆ ಸೊ ನಿಮಗೆ ಅಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಒಂದು ಲೈಕ್ ಇನ್ಕಮ್ ಕೂಡ ಅರ್ನಿಂಗ್ಸ್ ಆಗಿರುತ್ತೆ, ಲೈಕ್ ಫ್ರೀಲ್ಯಾನ್ಸಿಂಗ್ ಮುಖಾಂತರ. ಅದ್ರ ಜೊತೆಗೆ ನೀವು ಅಫ್ಲೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಸೊ ಅಫ್ಲೇಟ್ ಮಾರ್ಕೆಟಿಂಗ್ ಅಂದರೆ ಏನು, ಸೊ ಇದರಲ್ಲಿ ಯಾವ ರೀತಿ ವರ್ಕ್ ಮಾಡ್ಬೋದು ನಾವಿಲ್ಲಿ, ಸೊ ಇದನ್ನು ಕೂಡ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಸೊ 100% ನೀವು ಇದನ್ನು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ವರ್ಕ್ನ ಮಾಡ್ಬೋದು. ಓಕೆ, ಸೊ ಏನಿದು ಅಫ್ಲೇಟ್ ಮಾರ್ಕೆಟಿಂಗ್ ಅಂತಂದರೆ ಸೊ ಇಲ್ಲಿ ಟೋಟಲಿ ಕೋರ್ಸಸ್ಗಳು ಇರ್ತವೆ. ಟೋಟಲಿ ಒಂದು 6 ಕೋರ್ಸಸ್ ಇದ್ದಾವೆ. ಈ ಮಿಲೇನಿಯಂ ಟ್ರ್ಯಾಕ್ ಕಂಪ್ನಿಯಲ್ಲಿ 6 ಕೋರ್ಸು ಲೈಕ್ ಅಫ್ಲೇಟ್ ಮಾರ್ಕೆಟಿಂಗಲ್ಲಿ 6 ಕೋರ್ಸ್ ಇದ್ದಾವೆ. ಸೊ ಈ 6 ಕೋರ್ಸ್ನಿಂದ ನಾವು ಪರ್ ಡೇ 2 ರಿಂದ 4 ಸಾವಿರವರೆಗೂ ಇನ್ಕಮ್ನ ಅರ್ನ್ ಮಾಡ್ಬೋದು. ಇಷ್ಟು ಡೈಲಿ 2 ರಿಂದ 4 ಸಾವಿರವರೆಗೂ ನಾವಿಲ್ಲಿ ಇನ್ಕಮ್ನ ಅರ್ನ್ ಮಾಡ್ಬೋದು. ಸೊ ಇಲ್ಲಿ ಯಾವ ರೀತಿ ವರ್ಕ್ನ ಲೈಕ್ ಯಾವ ರೀತಿ ನಾವಿಲ್ಲಿ ಲೈಕ್ ಡೈಲಿ 2 ರಿಂದ 4 ಸಾವಿರ ಇನ್ಕಮ್ನ ಅರ್ನ್ ಮಾಡ್ಬೋದು ಅಂತಂದರೆ ಸೊ ಒಂದೇ ಕೋರ್ಸ್ ಬಂದ್ಬಿಟ್ಟು ಲೈಕ್ ಪರ್ಸನಲ್ ಬ್ರ್ಯಾಂಡಿಂಗ್ ಅಂತ ಅಂದ್ಬಿಟ್ಟು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 600 rupees ಕೋರ್ಸ್ ಇರುತ್ತೆ. ಲೈಕ್ ಇದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಸೊ ಇವಾಗ ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ ನಾವು ಇದಕ್ಕೆ ಪೇ ಮಾಡಬೇಕು, ಪೇ ಮಾಡಿದ ತಕ್ಷಣ ಏನಾದರೂ ಕಂಪ್ನಿ ಮುಚ್ಕೊಂಡು ಹೋಯ್ತಂದರೆ ಅವಾಗ ನಿಮ್ಮ ಮೈಂಡಲ್ಲಿ ಬರ್ಬೋದು ಸೊ ನೀವು ದುಡ್ಡು ಹಾಕಿದ ತಕ್ಷಣ ಕಂಪ್ನಿ ಹೋಯ್ತಂದರೆ ಅವಾಗ ದುಡ್ಡು ಲಾಸ್ ಆಗಿಬಿಡುತ್ತೆ. 100% ನೀವು ಇದನ್ನು ಥಿಂಕ್ ಮಾಡ್ಬೋದು. ಯಾಕಪ್ಪ ಅಂತಂದರೆ ಇದು ಗೌರ್ಮೆಂಟ್ ರಿಜಿಸ್ಟರ್ ಆಗಿರೋ ಕಂಪ್ನಿ, ಇಲ್ಲಿ ಯಾವುದೇ ರೀತಿ ಲಾಸ್ ಆಗೋಕೊಳ್ಳೋಂಥ ಚಾನ್ಸ್ ಇಲ್ಲ. ಯಾಕಂದರೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಸ್ಕಿಲ್ಸ್ ಸಲುವಾಗಿ, ಯಾಕಂದರೆ ನೀವು ಸ್ಕಿಲ್ಸ್ ಕಲಿಯೋದಕ್ಕೋಸ್ಕರ. ಇವಾಗ ನಾನೊಂದಿಷ್ಟು ಕೆಲವೊಂದಿಷ್ಟು ಆ್ಯಪ್ಗಳು ಹೇಳ್ತೀನಿ. ಇವಾಗ ನೋಡಿ ಅನ್ಅಕಾಡೆಮಿ ಅಂತ ಇದೆ, ಐ ಹೋಪ್ ನಿಮಗೆ ಗೊತ್ತಿರ್ಬೋದು. ಅನ್ಅಕಾಡೆಮಿ, ಬೈಜೂಸ್ ಇವೆಲ್ಲ ಆ್ಯಪ್ಗಳಿದಾವೆ, ಲರ್ನಿಂಗ್ ಆ್ಯಪ್ಗಳಿದಾವೆ. ಸೊ ಆ ಆ್ಯಪ್ದಲ್ಲಿ ನೀವು ದುಡ್ಡು ಕೊಡ್ತೀರಾ. ಯಾಕಂದರೆ ಇವಾಗ ನೀವು ಏನಾದರೂ ಒಂದು ಕಲಿಬೇಕಾಗ್ತದೆ ಅಲ್ಲಿ, ಸೊ ಅಲ್ಲಿ ನೀವು 50,000 1 ಲಕ್ಷವರೆಗೂ ಮೇಲೆ ದುಡ್ಡು ಕೊಟ್ಟು ಕಲಿತಾರೆ. ಲೈಕ್ ಅನ್ಅಕಾಡೆಮಿ, ಬೈಜೂಸ್ ಕ್ಲಾಸು, ಸೊ ಇವೆಲ್ಲ ಕೂಡ ಅಲ್ಲಿ ಲೈಕ್ ಸುಮಾರು ಕಲಿಬೋದು ಅಂತ ಹೇಳ್ಬಿಟ್ಟು 50,000 1 ಲಕ್ಷ ಕೊಟ್ಟು ಕಲಿತೀವಿ. ಯಾಕಂದರೆ ಅಲ್ಲಿ ನಾವು ಅದೇ ರೀತಿ ಲಾಸ್ ಆಗುತ್ತೆ ನಮಗೆ. ಸೊ ನೋಡಿ ಚಾನ್ಸ್, ಯಾಕಂದರೆ ನಿಮಗೆ ಒಂದು ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಒಂದು ನೀವು ಇಲ್ಲಿ ಕಲಿತೀರಾ, ಕಲಿತು ಬಟ್ ನಿಮಗೆ ಯಾವುದೇ ರೀತಿ ಅರ್ನಿಂಗ್ಸ್ ಇಲ್ಲ. ಬಟ್ ಇಲ್ಲಿ ನೀವು ಚಿಕ್ಕ ಇನ್ವೆಸ್ಟ್ಮೆಂಟ್ನೊಂದಿಗೆ ವಿತ್ ಅರ್ನಿಂಗ್ಸ್ ಕೂಡ ನಿಮಗೆ ಇಲ್ಲಿ ಆಪರ್ಚುನಿಟಿ ಸಿಗ್ತದೆ. ಕೇವಲ ಒಂದು 600 rupees ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸೊ ಒಂದು ನೀವು ಇಲ್ಲಿ ಕ್ಯಾನ್ವಾ ಮಾರ್ಕೆಟಿಂಗ್ ಕಲಿಬೋದು ಆ್ಯಂಡ್ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಕಲಿಬೋದು ಈ 600 rupees. ಸೊ ಈ ಕೋರ್ಸ್ ಏನಾದರೂ ನೀವು ತೊಗೊಂಡ್ರೆ ಸೊ ನೀವು ಪರ್ ಡೇ 400 ರಿಂದ 800 rupeesವರೆಗೂ ಇನ್ಕಮ್ನ ಅರ್ನ್ ಮಾಡ್ಬೋದು. ಸೊ ಯೋಚನೆ ಮಾಡಿ, ಬರೀ ನಾವು ಕೇವಲ ಇಲ್ಲಿ 600 rupees ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ನಾವು ಪರ್ ಡೇಲಿ 400 ರಿಂದ 800 ಇನ್ಕಮ್ನ ಅರ್ನ್ ಮಾಡ್ತೀವಿ. ಸೊ ಬೆಸ್ಟ್ ಇದೆ ಆಪರ್ಚುನಿಟಿ. ಸೊ ಅದ್ರ ಜೊತೆಗೆ ಇನ್ನೊಂದು ಕೋರ್ಸ್ ಇದೆ ಪರ್ಸನಲ್ ಬ್ರ್ಯಾಂಡಿಂಗ್ ಜೊತೆಗೆ. ಪರ್ಸನಲ್ ಬ್ರ್ಯಾಂಡಿಂಗ್ ಕೋರ್ಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ವಿತ್ ಸಾಫ್ಟ್ ಸ್ಕಿಲ್ ಕೋರ್ಸ್ ಏನಾದರೂ ತೊಗೊಂಡ್ರೆ. ಸೊ ಸಾಫ್ಟ್ ಸ್ಕಿಲ್ ಕೋರ್ಸ್ ಪ್ರೈಸ್ ಬಂದ್ಬಿಟ್ಟು 1300 rupees ಇದೆ, 1300 ರೂಪಾಯಿ ಇದೆ. ಸೊ 1300 rupees ಕೋರ್ಸ್ಗೆ ಫಸ್ಟ್ನೇ ಕೋರ್ಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್, ಕ್ಯಾನ್ವಾ ಮಾರ್ಕೆಟಿಂಗ್ ಫ್ರೀಯಾಗಿ ಸಿಗುತ್ತೆ. ಅದ್ರ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ನಿಮಗೆ ಇಲ್ಲಿ ಈ ಲೈಕ್ ಸಾಫ್ಟ್ ಸ್ಕಿಲ್ ಕೋರ್ಸಲ್ಲಿ ನಿಮಗೆ ಸಿಗುತ್ತೆ. ವಿತ್ ನಿಮಗೆ ಇಲ್ಲಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಏನು 3 ಕೋರ್ಸ್ನ ಕಲ್ತಿರ್ತೀರಲ್ಲ, ಇದ್ರ ಜೊತೆಗೆ ನಿಮಗೆ ಇಲ್ಲಿ ಕೋರ್ಸಸ್ ಲೈಕ್ ಸರ್ಟಿಫಿಕೇಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ 3ನೇ ಕೋರ್ಸ್ ಬಂದುಬಿಟ್ಟು ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಸ್ಟರ್ ಅಂತ ಅಂದ್ಬಿಟ್ಟು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಮಾಸ್ಟರ್ದಲ್ಲಿ ನೀವು ಇಲ್ಲಿ ಲೈಕ್ ಫೇಸ್ಬುಕ್ ಮಾರ್ಕೆಟಿಂಗ್, ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಆ್ಯಂಡ್ ಆಲ್ಸೋ ಲಿಂಕ್ಡ್ಇನ್ ಮಾಸ್ಟರ್ ಇದನ್ನು ನೀವು ಕಲಿತೀರ. ಟೋಟಲಿ 72 hours ಇರುವಂಥ ಕೋರ್ಸಸ್ ಇದೆ. ಇಲ್ಲಿ 72 ತಾಸು ನೀವು ಇಲ್ಲಿ ಈ ಒಂದು ಫ್ರೀ ರೆಕಾರ್ಡಿಂಗ್ ಸೆಷನ್ ಇರುತ್ತೆ. ಸೊ ಇದನ್ನು ನೀವು ಇಲ್ಲಿ ಕಲಿಯಬಹುದು. ಓಕೆ, ಅದ್ರ ಜೊತೆಗೆ ನಿಮಗೆ ಬ್ರಹ್ಮಾಸ್ತ್ರ ಸೀರೀಸ್ 1 ಆ್ಯಂಡ್ ಬ್ರಹ್ಮಾಸ್ತ್ರ ಸೀರೀಸ್ 2 ಅದು ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಆ್ಯಂಡ್ ಪ್ಲಸ್ ಈ 3 ಕೋರ್ಸ್ಗಳು ಸ್ಟಾರ್ಟಿಂಗ್ 2 ಕೋರ್ಸ್ ಏನಿದೆಯಲ್ಲ ಆ 2 ಕೋರ್ಸ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 2360 rupees. ಓಕೆ, ಸೊ ನೀವು ಯೋಚನೆ ಮಾಡಿ 2360 rupees ಅಂದ ತಕ್ಷಣ ನೀವು ಮೈಂಡಲ್ಲಿ ಯೋಚನೆ ಮಾಡ್ಬೋದು
ಸೊ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು 2360 ರೂಪಾಯಿ, ಸೊ ನೀವು ಮೇಲೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನೀವು ಅಂದ್ಕೊಂಡಿದ್ರೆ ಸೊ ನೋ ವೇ, ತಪ್ಪು. ಯಾಕಂದರೆ ನೀವು ಇಲ್ಲಿ ಕೇವಲ ಓನ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಕು 2360 ರೂಪಾಯಿ ಇದಿಷ್ಟು ಕೋರ್ಸ್ ಕೂಡ ಸಿಗುತ್ತೆ, ವಿತ್ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಅದ್ರ ಜೊತೆಗೆ ಅರ್ನಿಂಗ್ ಪ್ಲಾಟ್ಫಾರ್ಮ್ ಸಿಗುತ್ತೆ. ನೀವು ಇಲ್ಲಿ ಫ್ರೀಲ್ಯಾನ್ಸಿಂಗ್ ವರ್ಕು ಮತ್ತು ಇಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕು ಕೂಡ ನೀವು ಇಲ್ಲಿ ಮಾಡ್ಬೋದು. ಓಕೆ, ಆ್ಯಂಡ್ 4ನೇ ಕೋರ್ಸ್ ಬಂದುಬಿಟ್ಟು ಆನ್ಲೈನ್ ಮಾರ್ಕೆಟಿಂಗ್ ಮಾಸ್ಟರ್ ಬಂದುಬಿಟ್ಟು, ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 4130 ರೂಪೀಸ್, 4130 ರೂಪಾಯಿ. ಸೊ ಇದರಲ್ಲಿ ನಿಮಗೆ ಲೈಕ್ ಗೂಗಲ್ ಆ್ಯಡ್ಸು, ಫೇಸ್ಬುಕ್ ಆ್ಯಡ್ಸು, ಅದ್ರ ಜೊತೆಗೆ ನೀವಿಲ್ಲಿ ಫಸ್ಟ್ನೇ ಅಷ್ಟು ಕೋರ್ಸ್ ಕೂಡ ಫ್ರೀಯಾಗಿ ಸಿಗುತ್ತೆ. ಫಸ್ಟ್ನೇ ಅಷ್ಟು ಕೋರ್ಸ್ ಕೂಡ ಫ್ರೀಯಾಗಿ ಸಿಗ್ತಕ್ಕಂದರೆ ಅದ್ರ ಜೊತೆಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿರುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಕೂಡ ನೀವು ಇಲ್ಲಿ ಅರ್ನ್ ಮಾಡ್ತೀರಾ. ಓಕೆ, ಆ್ಯಂಡ್ 5ನೇ ಕೋರ್ಸ್ ಬಂದುಬಿಟ್ಟು ಫೈನಾನ್ಸ್ ಮಾಸ್ಟರ್ ಅಂತ ಅಂದ್ಬಿಟ್ಟು, ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 8200 ರೂಪಾಯಿ. ಸೊ ಇದರಲ್ಲಿ ನೀವು ಈ ಕೋರ್ಸನ್ನು ತೊಗೊಂಡ್ರೆ ನೀವು ಮಂತ್ಲಿ 25,000 to 30,000ವರೆಗೂ ಇಲ್ಲಿ ಆರಾಮಾಗಿ ಇನ್ಕಮ್ನ ಅರ್ನ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಸೊ ಈ ವ್ಯಕ್ತಿ ಪರ್ ಮಂತು 25,000 to 30,000 ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದಾರೆ. ಆ್ಯಂಡ್ 6ನೇ ಕೋರ್ಸ್ ಬಂದುಬಿಟ್ಟು ಲೈಕ್ ಡಾಟಾ ಸೈನ್ಸ್ ಅಂದ್ಬಿಟ್ಟು, ಸೊ ಈ ಡಾಟಾ ಸೈನ್ಸ್ ಕೋರ್ಸಲ್ಲಿ ನಮಗೆ ಪೈಥಾನ್, ಜಾವಾ, ಮಷಿನ್ ಲರ್ನಿಂಗ್, ಸೊ ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟಿಂಗ್, ಟ್ರೇಡಿಂಗ್, ಸೊ ಇದೆಲ್ಲ ಕೂಡ ನಮಗೆ ಎಜುಕೇಷನ್ ಸಿಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್, ಅದ್ರ ಜೊತೆಗೆ ಫಸ್ಟ್ನೇ 5 ಕೋರ್ಸ್ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಓಕೆ, ಫಸ್ಟ್ನೇ 5 ಕೋರ್ಸ್ ಕೂಡ ಫ್ರೀಯಾಗಿ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಕೂಡ ಸಿಕ್ಕಿರುತ್ತೆ. ಓಕೆ, ಸೊ ನೀವು ಯೋಚನೆ ಮಾಡ್ಬೋದು. ಸೊ ಸರ್ ಇದ್ರ ಪ್ರೈಸ್ ಬಂದುಬಿಟ್ಟು 11,200 ರೂಪಾಯಿ. ಓಕೆ, 11,200 ರೂಪೀಸ್ ವಿತ್ GST, ಇನ್ಕ್ಲೂಡಿಂಗ್ GST. ಓಕೆ, ಸೊ ನೀವು ಅನ್ಕೋಬೋದು, ಸೊ 11,200 ರೂಪಾಯಿ ಕೊಟ್ಟು ನಾನು ಇಲ್ಲಿ ಕಲಿಯೋದು ಲೈಕ್ ಅವಶ್ಯಕತೆ ಇದೆಯಾ ಅಂತ ಕೇಳ್ಬೋದು. ಯಾಕಂದರೆ ನೀವು ಇಲ್ಲಿ ಸ್ಕಿಲ್ನ ಕಲಿಬೇಕಂತಂದರೆ ಲೈಕ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಓಕೆ, ಸೊ ಇವಾಗ ಬೇಡ, ನನಗೆ ಈ ಪ್ಲ್ಯಾಟ್ಫಾರ್ಮ್ ಒಂದು ಲೈಕ್ ಏನೋ ಲೈಕ್ ಭಯ ಆಗ್ತಾಯಿದೆ ಅಂತ ಅಂದ್ಕೊಂಡ್ರೆ, ಸೊ ಇದು ರಾಂಗು. ಯಾಕಪ್ಪ ಅಂತಂದರೆ ನೀವು ಇಲ್ಲಿ ಇನ್ಕಮ್ ಅರ್ನ್ ಮಾಡ್ತೀರಾ ಪರ್ ಮಂತ್ ಓನ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ನೀವು ಇಲ್ಲಿ ಸೊ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಕೇವಲ ನೀವು ಇಲ್ಲಿ ಲೈಕ್ ಭಯ ಅಂತಂದರೆ ಸೊ ಚಿಕ್ಕ ಕೋರ್ಸಲ್ಲಿ ಸ್ಟಾರ್ಟ್ ಮಾಡಿ. ಕೇವಲ ಸ್ಟಾರ್ಟಿಂಗ್ ಕೋರ್ಸು 4130 ರೂಪೀಸ್ ಇದೆಯಲ್ಲ, ಸೊ ಆ ಕೋರ್ಸ್ನ ತೊಗೊಳ್ಳಿ, ಲೈಕ್ ಆನ್ಲೈನ್ ಮಾರ್ಕೆಟಿಂಗ್ ಕೋರ್ಸ್ನ ತೊಗೊಳ್ಳಿ. ಸೊ ಅದ್ರ ಜೊತೆಗೆ 3 ಕೋರ್ಸ್ ಕೂಡ ಫ್ರೀಯಾಗಿ ಸಿಕ್ಕಿರುತ್ತೆ. ಆ 3 ಕೋರ್ಸ್ ಕೂಡ ಫ್ರೀಯಾಗಿ ವಿತ್ ಅದ್ರ ಜೊತೆಗೆ ಸರ್ಟಿಫಿಕೇಟು, ಅದ್ರ ಜೊತೆಗೆ ನೀವು ಇಲ್ಲಿ ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಸೊ ಈ 4130 ರೂಪಾಯಿ ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತೀರಲ್ಲ, ಇದ್ರ ಜೊತೆಗೆ ನೀವು ಇಲ್ಲಿ ಮಂತ್ಲಿ 20,000ವರೆಗೂ ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ಬೋದು ಈ ಕೋರ್ಸಲ್ಲಿ. ಓಕೆ, 4130 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಓಕೆ, ಓನ್ಲಿ ಒನ್ ಟೈಮ್, ಕೇವಲ ಓನ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಇದ್ರ ಜೊತೆಗೆ ನೀವು ಇನ್ಕಮ್ನ ಅರ್ನ್ ಮಾಡಿರ್ತೀರ. ಓಕೆ, ಅದ್ರ ಜೊತೆಗೆ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿರುತ್ತೆ. ಓಕೆ, ಸೊ ಇವಾಗ ನಾವು ಇಲ್ಲಿ ಕೇಳ್ಬೋದು, ಸೊ ನಮಗೆ ಇದೆಲ್ಲ ಕಲಿಯೋದಕ್ಕೆ ಟೈಮ್ ಸಿಗಲ್ಲ ಸರ್, ನಾವು ಇದನ್ನೆಲ್ಲ ತೊಗೊಂಡ್ಬಿಟ್ಟು ವೇಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ರೆ ಸೊ 100% ತಪ್ಪು. ಯಾಕಪ್ಪ ಅಂತಂದರೆ ನೀವೊಂದು ಮೊಬೈಲ್ನ ಯೂಸ್ ಮಾಡ್ತಾ ಇರ್ತೀರ. ಆ ಮೊಬೈಲ್ನ ಯೂಸ್ ಮಾಡ್ತಕ್ಕಂಥ ಕೂತ್ರೆ ಅಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ರೀಲ್ಸ್ಗಳು ಬರ್ತವೆ. ಆ ರೀಲ್ಸ್ನ ಈ ರೀತಿ ಸ್ಲೈಡ್ ಮಾಡಿ ಅಲ್ಲಿ ನಿಮ್ಮ ಟೈಮ್ನ ಸ್ಪೆಂಡ್ ಆಗಿದ್ದು ನಿಮಗೆ ಗೊತ್ತಾಗ್ತಿರಲ್ಲ. ಒಂದು ½ an hour ಟೈಮ್ ಸ್ಪೆಂಡ್ ಆಗಿರುತ್ತೆ. ಯಾಕಂದರೆ ಒಂದು ರೀಲ್ಸ್ ಏನಾದರೂ ಸ್ಲೈಡ್ ಮಾಡಿದ ತಕ್ಷಣ ಅದು ಇಂಟ್ರೆಸ್ಟಿಂಗ್ ರೀಲ್ ಬಂದಿರುತ್ತೆ ಇನ್ನೊಂದು. ಯಾಕಂದರೆ ಅಲ್ಲಿ ನಿಮ್ಮದು ಮೈಂಡ್ ಫುಲ್ ಕನ್ವರ್ಟ್ ಆಗಿಬಿಡುತ್ತೆ. ನೀವು ಯಾವ ರೀಲ್ಸ್ ನೋಡ್ತೀರಾ ಅದೇ ರೀಲ್ಸ್ ಲೈಕ್ ಆ ರೀಲ್ಸ್ ಇನ್ನೂ ಚೆನ್ನಾಗಿ ರೀಲ್ಸ್ಗಳು ಬರ್ತಾ ಇರ್ತವೆ. ಹಾಗಾದರೆ ಅಲ್ಲಿ ನಿಮ್ಮದು ಟೈಮ್ನ ಹೋಗ್ತಾ ಇರುತ್ತೆ. ಲೈಕ್ 1 hour 2 hour ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಡುತ್ತೆ. ಅದ್ರ ಜೊತೆ ನೀವು ಫೇಸ್ಬುಕ್ಕಲ್ಲಿ ಕೂಡ ಮತ್ತೆ ಫೇಸ್ಬುಕ್ ಏನಾದರೂ ಓಪನ್ ಮಾಡಿದ ತಕ್ಷಣ ಅಲ್ಲಿ 1 hour 2 hour ಕೂಡ ಟೈಮ್ ಸ್ಪೆಂಡ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ವಾಟ್ಸಪ್ ಯೂಸ್ ಮಾಡ್ತೀರಾ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ಸ್ನ್ಯಾಪ್ಚಾಟು ಇವೆಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ನ ಯೂಸ್ ಮಾಡ್ತೀರಾ. ಅಲ್ಲಿ ನಿಮ್ಗೆ ಎಷ್ಟು ಟೈಮ್ ಸ್ಪೆಂಡ್ ಆಗ್ತಾಯಿದೆ. ಸೊ ಇದೆಲ್ಲ ಬೇಡ ಬಿಡಿ. ಸೊ ನೀವು ಒಂದು ಮೂವಿ ನೋಡ್ತೀರಾ, ಸೊ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನೀವು ಒಂದು ಮೂವಿನ ನೋಡ್ತೀರಾ. ಸೊ ಮಿನಿಮಮ್ ಡೈಲಿ 1 ಮೂವಿ ಅಥವಾ ವೀಕ್ಲಿ 1 ಮೂವಿ ಅಂತ ನೋಡ್ತೀರಾ. ಸೊ ಒಂದು ವೀಕ್ಲಿ 1 ಮೂವಿ ಏನಾದರೂ ಕ್ಲಿಕ್ ಮಾಡಿದ ತಕ್ಷಣ ಯಾವುದೊಂದು ಇಂಟ್ರೆಸ್ಟಿಂಗ್ ಮೂವಿ ಇರುತ್ತೆ, ಆ ಮೂವಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೀವು ಅವಾಗ ಯೋಚನೆ ಮಾಡ್ತೀರಾ ಆ ಮೂವಿ 3 hour ನಿಮ್ಮ ಟೈಮ್ನ ತೊಗೊಂಡ್ಬರುತ್ತೆ, 3 hours ಟೈಮ್ ತೊಗೊಳುತ್ತೆ. ಸೊ ಯೋಚನೆ ಮಾಡಿ, ನಿಮ್ಮ ಹತ್ರ ಮೂವಿ ನೋಡೋಕ್ಕೆ ಟೈಮ್ ಇದೆ, ಇನ್ಸ್ಟಾಗ್ರಾಮ್ ನೋಡೋಕ್ಕೆ ಟೈಮ್ ಇದೆ, ಫೇಸ್ಬುಕ್ ನೋಡೋಕ್ಕೆ ಟೈಮ್ ಇದೆ, ಮತ್ತು ವಾಟ್ಸಪ್ ನೋಡೋಕ್ಕೆ ಟೈಮ್ ಇದೆ. ಸೊ ಅದೇ ಟೈಮ್ನ ನೀವು ಇಲ್ಲಿ ಸ್ಕಿಲ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಅದೇ ನೀವು ಇಲ್ಲಿ ಸ್ಕಿಲ್ ಮೇಲೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಇಲ್ಲಿ ಜೊತೆಗೆ ದುಡ್ಡು ಅರ್ನ್ ಮಾಡ್ಬೋದು, ಜೊತೆಗೆ ನೀವು ಇಲ್ಲಿ ಮೊಬೈಲ್ ಕೂಡ ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ. ನೀವು ಜಾಬ್ ಮಾಡ್ತಾಯಿದ್ರೆ ಅಥವಾ ಇನ್ನೊಂದು ಹೌಸ್ ವೈಫ್ ಇದ್ದರೆ ಅಥವಾ ಇನ್ನೊಂದು ಸ್ಟೂಡೆಂಟ್ಸ್ ಇದ್ದರೆ ಅಥವಾ ನೀವು ಇನ್ನೊಂದು ಲೈಕ್ ವರ್ಕಿಂಗ್ ಪ್ರೊಫೆಷನ್ ಬೇರೆ ವರ್ಕ್ ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ಇದನ್ನು ಮಾಡ್ತಾಯಿದ್ರೆ ಸೊ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಸರ್ಟಿಫಿಕೇಟ್ಸ್ ಕೂಡ ಬಂದಿರುತ್ತೆ. ಓಕೆ, ಸೊ ಈಗ ಯೋಚನೆ ಮಾಡಿ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಆಪರ್ಚುನಿಟಿ ನೀವು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನೀವು ಇಲ್ಲಿ ದುಡ್ಡು ಅರೇಂಜ್ ಮಾಡೋಕ್ಕೆ ಲೈಕ್ ನನಗೆ ದುಡ್ಡು ನಾನು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ, ನಾನು ಕೂಡ ಟೈಮ್ ಕೂಡ ಇದೆ ನನ್ನ ಹತ್ರ, ಸೊ ನನ್ನ ಹತ್ರ ಮೊಬೈಲ್ ಕೂಡ ಇದೆ, ಬಟ್ ನನಗೆ ಇಲ್ಲಿ ದುಡ್ಡು ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನೀವು ನನಗೆ ಕ್ವಶನ್ ಕೇಳ್ಬೋದು.
ಸೊ 100% ಯಾಕಂದರೆ ದುಡ್ಡು ಅರೇಂಜ್ ಮಾಡೋಕ್ಕೆ ಕಷ್ಟ ಆಗೋದು. ಯಾಕಂದರೆ ಇವಾಗ ನೀವು ಇಲ್ಲಿ ಅಮೌಂಟ್ ಯಾವುದೇ ರೀತಿ ನೀವು ನನಗೆ ಪೇ ಮಾಡ್ತಾ ಇಲ್ಲ ಇಲ್ಲಿ. ಸೊ ಇಲ್ಲೊಂದು ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ನೀವು ಅಮೌಂಟ್ನ ಪೇ ಮಾಡಿದ ತಕ್ಷಣ ಕಂಪ್ನಿಗೆ ಹೋಗುತ್ತೆ, ವಿತ್ GST ಪೇ ಆಗಿ ಕಂಪ್ನಿಗೆ ಹೋಗುತ್ತೆ. ಸೊ ಯಾವುದೇ ರೀತಿ 4130 ರುಪೀಸ್ ನೀವು ಏನು ಪೇ ಮಾಡ್ತೀರಲ್ಲ ವಿತ್ ಇನ್ಕ್ಲೂಡಿಂಗ್ GST. ಸೊ GST ಪೇ ಆಗಿಬಿಟ್ಟು ಕಂಪ್ನಿಗೆ ಹೋಗುತ್ತೆ. ಸೊ ಅಲ್ಲಿ ಲೈಕ್ ದುಡ್ಡು ಯಾವ ರೀತಿಯಲ್ಲಿ ಅರೇಂಜ್ ಮಾಡ್ಬೋದು ಅಂತ ನಾನು ಕೇಳ್ಬೋದು. ಸೊ ಇವಾಗ ನೋಡಿದ್ರಿ ನೀವು ಟ್ರಿಪ್ಪಿಗೆ ಹೋಗ್ತಾ ಇರ್ತೀರ ಇವಾಗ. ಸೊ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದು ಪ್ಲ್ಯಾನ್ ಮಾಡ್ತೀರಿ, ಒಂದು ಟ್ರಿಪ್ಪಿಗೆ ಹೋಗ್ಬೇಕಂತಂದರೆ ಸೊ 4ರಿಂದ 5,000 ಖರ್ಚು ಆಗಿ ಆಗುತ್ತೆ ಮಿನಿಮಮ್, ಹೌದಲ್ವಾ? ಮಿನಿಮಮ್ 4,000 to 5,000 ಖರ್ಚಾಗುತ್ತೆ. ಅದಕ್ಕೆ ನೀವು ದುಡ್ಡು ಯಾವ ರೀತಿ ಅರೇಂಜ್ ಮಾಡ್ತೀರಾ? ಸೊ ಯೋಚನೆ ಮಾಡಿ ದುಡ್ಡು ಯಾವ ರೀತಿ ಅರೇಂಜ್ ಮಾಡ್ತಾರೆ. ಅವಾಗ ನೀವು ಅನ್ಕೋತೀರ ಒಂದು ಫ್ರೆಂಡ್ಸ್ಗಳಿಂದ ಅಥವಾ ರಿಲೇಟಿವ್ಸ್ಗಳಿಂದ ಅಥವಾ ನೀವು ಮನೆಯಿಂದ ಫ್ಯಾಮಿಲಿಗಳಿಂದ ಪೇರೆಂಟ್ಸ್ಗಳಿಂದ ಇಸ್ಕೊಂಡ್ಬಿಟ್ಟು ನೀವು ಟ್ರಿಪ್ಗೆ ಹೋಗ್ತಾರೆ. ಅಲ್ಲಿ ನಿಮಗೆ ಎಂಜಾಯ್ಮೆಂಟ್ ಸಿಗುತ್ತೆ, ಲೈಕ್ ಒಂದು ಥ್ರಿಲ್ ಆಗುತ್ತೆ ನಿಮಗೆ. ಓಕೆ, ಸೊ ಅದ್ರ ಮುಖಾಂತರ ಮೇಲೆ ಅಮೌಂಟ್ ಅರೇಂಜ್ ಮಾಡ್ತಾರೆ. ಅದೇ ರೀತಿ ನೀವು ಲೈಕ್ ಕಂಪ್ಯೂಟರ್ ಕ್ಲಾಸ್ ಹೋಗ್ತೀರಲ್ವ. ಸೊ ಕಂಪ್ಯೂಟರ್ ಕ್ಲಾಸಿಗೆ ಏನು ಹೋಗ್ತಾರೆ ನೀವು ಅಲ್ಲಿ ಒಂದು ಲೈಕ್ ಬೇಸಿಕ್ಕಾಗಿ ಒಂದು ಬೇಸಿಕ್ ಮತ್ತು ಒಂದು ಟ್ಯಾಲಿ ಒಂದು ಕಲಿಬೇಕಂತ ನೀವು ಕಂಪ್ಯೂಟರ್ ಕ್ಲಾಸ್ ಹೋಗ್ತೀರಾ. ಮಿನಿಮಮ್ 3 to 4 months ಲೈಕ್ ಕೋರ್ಸಸ್ ಇರುತ್ತೆ. ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ 3,000 to 4,000, 3,000 to 4,000 ರೂಪಾಯಿ ನೀವು ಅಲ್ಲಿ ಕೊಟ್ಟಿರ್ತಂದರೆ ಅಲ್ಲಿ ನಿಮಗೆ ಕಲಿಸ್ತಾರೆ ಅವರು ಬೇಸಿಕ್ಕು ಮತ್ತು ಟ್ಯಾಲಿ. ಅವಾಗ ನಿಮ್ಮೊಂದು 3,000 to 4,000 ರೂಪಾಯಿ ಅರೇಂಜ್ ಮಾಡ್ತಾರೆ ದುಡ್ಡು. ಫ್ಯಾಮಿಲಿ ಕಡೆ ಇಸ್ಕೊತೀರ, ಪೇರೆಂಟ್ಸ್ ಕಡೆ ಇಸ್ಕೊಂಡು ಮತ್ತು ರಿಲೇಷನ್ಗಳೆಲ್ಲರೂ ಇಸ್ಕೊಂಡ್ಬಿಟ್ಟು ಅರೇಂಜ್ ಮಾಡಿಬಿಟ್ಟು ದುಡ್ಡು ಕೊಟ್ಟು ಕಲಿತು ಅಲ್ಲಿ ನಿಮ್ಮೊಂದು ಸ್ಕಿಲ್ನ ಡೆವಲಪ್ಮೆಂಟ್ ಮಾಡ್ಕೋತೀರ. ಅದೇ ರೀತಿ ಇವಾಗ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರೋ ಸ್ಕಿಲ್ನ ಕಲಿಯೋಕ್ಕೋಸ್ಕರ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರ್ತಂದರೆ ಸೊ ನೀವು ಇಲ್ಲಿ 100% ನೀವು ಕೂಡ ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ಬೋದು. ಸೊ ಆಲ್ಸೋ ಇಲ್ಲಿ ಎಡಿಟಿಂಗ್ಸ್ ಕೂಡ ಇಲ್ಲಿ ಹೇಳ್ಕೊಡ್ತಾರೆ ನಿಮಗೆ. ಸೊ ಪ್ರತಿಯೊಂದು ಎಡಿಟಿಂಗ್ಸ್ ಕಲಿತೀರಾ, ಕಮ್ಯುನಿಕೇಷನ್ ಸ್ಕಿಲ್ ಕಲಿತೀರಾ, ಟ್ರೇಡಿಂಗ್ ಬಗ್ಗೆ ಕಲಿತೀರಾ, ಅಥವಾ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಕಲಿತೀರಾ, ಯೂಟ್ಯೂಬ್ ಬಗ್ಗೆ ಕಲಿತೀರಾ, ಅಥವಾ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್, ಇಮೇಲ್ ಮಾರ್ಕೆಟಿಂಗ್, ಆ್ಯಂಡ್ ಆಲ್ಸೋ ಇಲ್ಲಿ ಮಷಿನ್ ಲರ್ನಿಂಗ್, ಜಾವಾ, ಪೈಥಾನ್. ಸೊ ಪ್ರತಿಯೊಂದು ಕೂಡ ಸ್ಕಿಲ್ಸ್ನ ಕಲಿತೀರಾ. ಅದ್ರ ಜೊತೆಗೆ ಇಲ್ಲಿ ಇನ್ಕಮ್ ಕೂಡ ಅರ್ನ್ ಮಾಡ್ತೀರಾ. ಅದ್ರ ಜೊತೆಗೆ ಇಲ್ಲಿ ಒಂದು ಲೈಕ್ ಸರ್ಟಿಫಿಕೇಟ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಇನ್ನೂ ಯಾಕೆ ವೇಟ್ ಮಾಡ್ತಿದ್ದೀರಾ? ಆಪರ್ಚುನಿಟಿ ಯಾಕೆ ಮಿಸ್ ಮಾಡ್ತಾ ಇದ್ದೀರಾ? ಸೊ ಮಿಸ್ ಮಾಡ್ಕೋಬೇಡಿ. ಸೊ ಸ್ಟಾರ್ಟಪ್ ಮಾಡಿ ಆ್ಯಂಡ್ ಅರ್ನ್ ಮಾಡಿ. ಸೊ ನಾನು ಸಪೋರ್ಟಿಂಗ್ ನಾನು ಇರ್ತೀನಿ. ಸೊ ಡೋಂಟ್ ಮಿಸ್ ದಿ ಆಪರ್ಚುನಿಟಿ. ಓಕೆ, ಸೊ ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಸೊ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದೇ ರೀತಿ ನನ್ನ ಕೂಪನ್ ಕೋಡ್ ಇಲ್ಲಿ ಮೇಲ್ಗಡೆ ಆಗಿರುತ್ತೆ ಸ್ಕ್ರೀನ್ ಮೇಲೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಏನಾದರೂ ಸ್ಟಾರ್ಟಪ್ ಮಾಡಿದ್ರೆ ಸೊ ನಿಮಗೆ ಡಿಸ್ಕೌಂಟ್ ಆಗಿ ಸಿಗುತ್ತೆ ಈ ಕೋರ್ಸ್ ಪ್ರೈಸು. ಸೊ ಈ ಕೂಪನ್ ಕೋಡ್ ಮುಖಾಂತರ ಸೊ ಜಾಯ್ನ್ ಆಗಿ ಆ್ಯಂಡ್ ಅರ್ನ್ ಮಾಡಿ. ಓಕೆ, ಸೊ ನಿಮಗೆ ವಿತ್ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಸೊ ಇನ್ನೇನಾದರೂ ಮಾಹಿತಿ ಬೇಕಿತ್ತಂದರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ. ಸೊ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ ಹಾಕಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಬೋದು ನಂದು ಇನ್ಕಮ್ ಅರ್ನಿಂಗ್ಸ್ ಯಾವ ರೀತಿ ಅಕೌಂಟಿಗೆ ಬಂದಿದೆ. ಸೊ ವಿತ್ ಪ್ರೂಫ್ ನಿಮಗೆ ಪ್ರತಿಯೊಂದು ಕೂಡ ಸಿಕ್ಕಿರುತ್ತೆ. ಸೊ ಐ ಹೋಪ್ ಪ್ರತಿಯೊಂದು ಕೂಡ ಈ ಮಾಹಿತಿ ಅರ್ಥ ಇದೆ ಅಂತ ಅನ್ಕೋತೀನಿ. ಸೊ ಆಪರ್ಚುನಿಟಿ ಅನ್ನೋದು ಒಂದು ಸೈಡ್ ಮಾತ್ರ ನೋವಾಗುತ್ತೆ. ಸೊ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಸೊ ಸ್ಟಾರ್ಟಪ್ ಮಾಡಿ ಆ್ಯಂಡ್ ಇಲ್ಲಿ ಇನ್ಕಮ್ನ ಖಂಡಿತವಾಗಿ ಅರ್ನ್ ಮಾಡ್ತೀರಾ. ಸೊ ಆ ಕಂಪನಿ ಒಂದು ಬೆಸ್ಟ್ ಪ್ಲ್ಯಾನ್ ಕೊಟ್ಟಿದೆ. ಸೊ ಸಪೋರ್ಟ್ ಮಾಡೋಕ್ಕೆ ನಾನು ರೆಡಿ ಇರ್ತೀನಿ. ಸೊ ಆ್ಯಕ್ಷನ್ ತೊಗೊಳಕ್ಕೆ ನೀವು ರೆಡಿಯಾಗಿ. ಸೊ ಎಕ್ಸ್ಕ್ಯೂಸಸ್ ಬೇಡ. ಬಿಕಾಸ್ ಯಾಕಂದರೆ ನಮ್ಮ ಲೈಫಲ್ಲಿ ನಾವು ಹಿಂದೆ ಉಳಿಯೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಸೊ ಇವತ್ತು ಬೇಡ ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತೇಳಿ ಸೊ ಎಕ್ಸ್ಕ್ಯೂಸಸ್ನ ಮಾಡ್ತಾ ಹೋಗ್ತೀವಿ. ಸೊ ಎಕ್ಸ್ಕ್ಯೂಸ್ ಅನ್ನೋದನ್ನು ಸ್ಟಾಪ್ ಮಾಡಿ. ಸೊ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟಪ್ ಮಾಡಿ. ಸೊ ಅದೇ ರೀತಿ ನಾನು ನಿಮಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇರ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ಬೈ ಬೈ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಇಲ್ಲಾಂತಂದರೆ ಡಿಸ್ಲೈಕ್ ಮಾಡಿ. ಸೊ ಸ್ಟಾರ್ಟಪ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್.